यह वीडियो भी काल्पनिक है। पिछले वाले की तरह यह भी इमेजिनेशन में देखिए। इसे कृपया करके दिल पे ना लीजिए, कहीं और लीजिए। और फिर भी ऑफेंड हो गए तो स्टार्ट से डिस्क्लेमर वापस देखिए। थैंक यू ಗಾಯ್ಸ್, ತಿರುವಣ್ಣಾಮಲೈ ನಮ್ಮ ಕಿನ್ನಿ ಬೇಗ ಓಡಿಸಿದ್ದಕ್ಕೆ ಬೇಗ ಬಂದು ಇದೇ ಗೋಪುರ ಲಾಡ್ ನೋಡಿ ಫ್ರೆಶ್ ಅಪ್ ಆಗಿ 12 ಗಂಟೆಗೆ ರೌಂಡ್ ಸಾಕಾಗಿ 15 ಕಿಲೋಮೀಟರ್ಸ್ ಏನೋ ಇದೆ. ಹೋಗಿ ಇಡ್ಲಿ ಪಡ್ಲಿ ಇದೆ ನೋಡ್ರ. ಎಲ್ಲಿದೆ? ಎಲ್ಲಿದ್ದೀರಾ? ರಾಜಗೋಪುರ ಎದುರುಗಡೆ ಮುಂದೆ ಬಂದ್ವಿ. ಎಷ್ಟು ದೊಡ್ಡದಿದೆ ನೋಡಿ ಇದು. ಆಯ್ತು ಚೆನ್ನಾಗಿದೆ. ಸೂಪರ್ ಆಗಿದೆ ಗಾಯ್ಸ್. ಇಲ್ಲಿಂದ ದಕ್ಷಿಣ ಸ್ಟಾರ್ಟು, ಹೋಗಿ ಹಿಂಗೆ ಬರೋದು. ಗಿರಿವಲಂ ಅಂತಾರೆ. ಫಸ್ಟು ರೂಮ್ ಮಾಡ್ಬೇಕು ನಾವು. ಚೇತು ಇಲ್ಲಿಂದ ಚೇತು ಇದೇನು ಸುಮ್ಮನೆ ಡಿಸ್ಪ್ಲೇಗ ಇದು? ಅಲ್ಲಪ್ಪ, ಇಲ್ಲೇನು ಇಲ್ವಾ? ಏನಿಲ್ಲ, ದೀಪದ ಕೈ ಮುಗಿ ಬರೋಣ. ಅಲ್ಲ, ಸ್ನಾನ ಮಾಡ್ಕೊಂಡು ಹೊತ್ತಿಗೆ ಬರೋಂತೀರಿ. ಹೌದಾ? 2 ಸರಿ ಸಿಗಪ್ಪ ಅಷ್ಟೇ. ಏನಾಗಲ್ಲ. ಸರಿ ಬಾ, ನನ್ನ ಮಗ ತೊಳ್ದೀನಿ. ಎಲ್ಲರೂ ವಾಂಗ ವಾಂಗ ಬಾಕಿನೇ ಇಲ್ಲಿ ಚೊಪ್ಲೆ ಇಲ್ಲಿ ಬಿಟ್ಟು ಇಲ್ಲೊಂದು ಬಿಡೋ ಫುಲ್ ಕನ್ಫ್ಯೂಸ್ ಆಗ್ಬೇಕು ಅವ್ನು. ಹೋಗೈತೆ ಅಂತ ಕೇಳಿ ನೋಡ್ ಮರ್ಯಾ. ಸುಮ್ಮನೆ ಮರ್ಯಾ ಗೈಸ್. ಜಸ್ಟ್ ವಿಸಿಟ್ ಕೊಟ್ಟಿದ್ದು. ನೆಕ್ಸ್ಟ್ ರೂಮ್ ಮಾಡಿ ದಕ್ಷಿಣೆ ಹಾಕೊಂಡು ಮತ್ತೆ ಬರ್ತೀವಿ. ಇವಾಗ ಸದ್ಯಕ್ಕೆ ಏನಾದ್ರು ತಿನ್ನೋಣ ಅಂತ ನೋಡ್ತಾ ಇದ್ದೀವಿ. ಫಸ್ಟ್ನೇ ಸತಿನಾ? ಇಲ್ಲ, ಇವತ್ತು ಇವರು ವಾರ ಶಿವಮೊಗ್ಗದಿಂದ ಇಲ್ಲಿ ಬಂದು ಗಿರಿ ಸುತ್ಕೊಂಡು ಅರುಣಾಚಲೇಶ್ವರ ಸ್ವಾಮಿಗೆ ಹೇಳ್ಕೊಂಡು ಹೋಗ್ತಾರಪ್ಪ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಚೇತು ಎರಡನೇ ಸತಿನ ಚೇತು? ಎರಡನೇ ಸತಿ ಶಂಭೋ ಶಂಕರ ಚೇತುನೇ ಗೈಡ್ ಮಾಡ್ತಿರೋದು. ಇವಾಗ ಜೊತೆಗೆ ಒಂದು ಮಸಾಲೆ ಕೊಡಿಸ್ತಾನೆ. ಇವಾಗ ಮಸಾಲೆ ಕೊಡಿಸ್ತೀವಿ. ಮುಂದೋಗೋಣ ಚೇತು. ಇಲ್ಲೇ ಯಾಕೋ ಚೆನ್ನಾಗಿದೆ ಅನ್ಸ್ತಿದೆ ಚೇತು. ಇಲ್ಲಪ್ಪ ಏನು ಓಯ್ ಲಯನ್ ಅಂತ ಬರ್ದೇವ್ರು. ಓಡೋದಾ? ಇಲ್ಲ. ಅಲ್ಲೇ ಇವನ ಹತ್ರ ತಿನ್ನೋಣ ಚೇತು. ಬಸ್ ಇಲ್ಲೂ ಇದ್ದಾರೆ ಪಾನಿಪುರಿ, ಇಲ್ಲೂ ಇದ್ದಾರೆ ಚೇತು. ನನ್ನ ಪಕ್ಕ ಮಸಾಲೆ ಏನು ಚೆನ್ನಾಗಿರಲ್ಲಪ್ಪ ಅಲ್ಲ. ಇಲ್ಲಿ ಗೋಬಿ ರೈಸ್ ಮಸಾಲೆ ತಿನ್ನೋಣ ಬಾ. ಊಟ ಚೇತು ಒಂದು ತೊಗೊಳ್ಳೋಣ ಫಸ್ಟು. ಅಣ್ಣ ಒಂದು ಮಸಾಲ, ಸ್ಪೆಷಲ್ ಮಸಾಲ
ಹಾಂ ಅದೇನೋ ತಿನ್ಬೇಕು ಎಲ್ಲ ಅಲ್ಲೇ ಬರ್ತಾನಲ್ಲ. ಅಣ್ಣ ಇಂದ ಫುಡ್ಡು ಫೇಮಸ್ಸು ಎಂದ ಅಣ್ಣ ದುರ್ಗಾ ಫುಡ್ಡು ಫೇಮಸ್ ಫುಡ್ಡು ಎಂದ ಅಣ್ಣ ತಿರುವನಮಲೈಲ ಹಾಂ ಆಂಧ್ರ ಮೆಸ್ಸಾ ಹಾಂ ಓಕೆ ಇವನಿಗೆ ವ್ಯಾಪಾರ ಆಗಲಿ ಅಂತ ಪಾಪ ಅಣ್ಣ ಒಂದು ಸ್ಪೂನ್ ಹಿಡ್ಕೋಕಿನ್ ಸ್ಪೂನಲ್ಲಿ ತಿನ್ನಕ್ಕೆ ಮನ್ಸು ಬರುತ್ತ ಒಂದ್ಸರಿ ತೋರಿಸಿ. ಸ್ಪೂನ್ ಬೆಂಡಾಯ್ತು. ಹಿಂಗೆ ಹಿಡ್ಕೊಬೇಕಾ ಉಲ್ಟಾ ಮಾಡ್ಲಾ? ಹಿಂಗೆ ಹಿಡ್ಕೊ ಹಂಗೆ ಹಿಡ್ಕೊ. ಅಲ್ಲ ಇವ್ರೇನು ಮಿಕ್ಸಪ್ ಮಾಡಲ್ವಾ? ಸೇವ್ ಹಾಕಿಲ್ಲಲ್ಲ. ಏನಪ್ಪ ಏನದು? ಅಣ್ಣ ಒಂದು ಸ್ಪೂನ್ ಇನ್ನೊಂದು ಹೇಳ ಪಾನಿ ಹೇಳ ಬೇಡ ಬೇಡ. ಒಂದು ತೊಗೊಂಡು 4 ಸ್ಪೂನ್ ಕೇಳ್ತಾನಲ್ಲ ಅವನು. ಇನ್ನೊಂದು ಮಸಾಲಾನೇ ಹೇಳ್ಬಿಡು. ಹಾಂ ಸ್ವಲ್ಪ ರುಚಿ ಅನಿಸುತ್ತೆ ನನಗೆ. ಸ್ಪೂನ್ ರೂಪಾಯಿ ಸ್ಪೂನು. ಬಟ್ ಸಪ್ಪೆ ಇದೆ ಅಲ್ಲ. ಟೂ ಬೋರಿಂಗ್. ಬರಪ್ಪ ಯಾರು ಇಡ್ಲಿ ತಿನ್ನಕ್ಕೆ ಬರ್ತೀರ ಈಗ? ಇಡ್ಲಿನಾ ಪೇಷಂಟ ನೀನು? ಬಿಸಿ ಬಿಸಿ ಇಡ್ಲಿ ವಡ ದೋಸೆ ದೋಸೆ. ತಗೊಳಪ್ಪ ಆಮೇಲೆ ಬ್ಲಾಗ್ ಮಾಡಿ ಆಫ್ ಮಾಡ್ಲಾ? ಹಾಂ ಗಾಯ್ಸ್ ಇಲ್ಲೊಂದು ಕಡೆ ತಿನ್ನಕ್ಕೆ ಬಂದಿದ್ವಿ. ಕಿನ್ನಿಗೋಸ್ಕರ ದೋಸೆ, ಚೇತುಗೋಸ್ಕರ ಇಡ್ಲಿ, ಶಶಾಂಕ್ಗೋಸ್ಕರ ಇಡ್ಲಿ ಕೆಂಪು ಚಟ್ನಿ ತಿಂತಾ ಇದ್ರೆ ಫ್ರೈಡ್ ರೈಸ್, ಗೋಬಿ ರೈಸ್. ಅಕ್ಕ ದೋಸೆ ಮಾಡ್ತಿದಾರ. ಬಂದ್ಮೇಲೆ ಚೇತು ಗಾಯ್ಸ್ ಯಾವುದೋ 1,500 ಒಳ್ಳೆ ರೂಮ್ ಅಂದರು. ಚೌಟ್ರಿ ಮಾಡ್ಬಿಟ್ಟಿ ಎಲ್ಲಿ ಬೇಕಾದ್ರೂ ಮಲ್ಕೋಚಿತ್ತು. 1,500 ಜನ ಮಲಗ್ಬೋದು. ಅಲ್ಲ ನೀನು ಎಲ್ಲಿ ಮಲ್ಕೊಂಡ್ರು ನಿದ್ದೆ ಬರುತ್ತೇನವ. 1,500 ಜನಕ್ಕೆ ಮಲಗ್ಬೋದು ಅಂದ್ರೆ ಮಲಗ್ಬೋದು ಆರಾಮ. ಇಷ್ಟು ಖಾಲಿ ಆಯ್ತು. ಅಲ್ಲ ಬೆಳಗ್ಗೆನೆ ಯಾರು ಮದುವೆ ಆಗಿಲ್ಲ ಅಂದ್ರೆ ಸಾಕಪ್ಪ. ನೈಸ್ ಸೂಪರ್ ಆಗಿದೆ ರೂಮ್. ಚತೋ ಹೋಗ್ತಾ ಯಾಕಪ್ಪ ಯಾಕಪ್ಪ ಯಾರ್ ಪೀಸ್ ಬಿದ್ದಿದ್ಯಪ್ಪ ಇದರಲ್ಲಿ? ಯಾವನ್ ಮರ ಅವನು? ಅಲ್ಲ ಫ್ಲಶ್ ಮಾಡಿದ್ರೆ ಅದು ಹೆಂಗ್ ವಾಪಸ್ ಬರ್ತಾರೆ ಮರ್ಯ? ಆ ಪ್ರೆಸೆನ್ಸ್ ಆಫ್ ಮೈಂಡ್ ಅವರು ಇರಲ್ವ ಅವರಿಗೆ? ನಂಗೆ ಯಾಕೋ ಚೇತುನೆ ಅನ್ಸದಪ್ಪ. AC ಇದೆ ಆಗ್ತಿದೆ ಚೇತು. 19 ಇಟ್ರು ತಣ್ಣಗಿಲ್ವಾ? ಗಾಯ್ಸ್ ಚೌಟ್ರಿ ಅಲ್ಲೇ ರೂಮ್ ಮಾಡೋದು ಯಾವ ಥರ ನೋಡಿರಾ? ನೋಡ್ರಿ ಇದೊಂದು ಬ್ಲಾಗ್ ಯಾಕು ರಿಪೋರ್ಟ್ ಮಾಡಿಸ್ತೀಯಾ? ಇವನು ರೀಲ್ಸ್ ರಾಯಣ್ಣ ಅಂತ ಬರೀ ರೀಲ್ಸ್ ನೋಡ್ತಾನೆ. ನಡೀರಪ್ಪ ಒಳ್ಳೆ ಹೆಣ್ಮಕ್ಳು ಫುಲ್ ರೆಡಿ ಆಗಿವಿ. ಚೇತು ನನ್ನ ಔಟ್ಫಿಟ್ ತೋರಿಸ್ ಚೇತು.
ಏನು ಅಡ್ಡ ಬರ್ತೀನಿ ಕೆಳಗಿಂದಪ್ಪ ನೋಡಪ್ಪ ಇಲ್ಲಿಂದ ಬರ್ತೀನಿ. ಚಮಕದು ಇವಾಗ ಮೊಟ್ಟೆ ಸುತ್ತೋದಿಕ್ಕೆ ಏನಂತಾರ ಗಿರಿವಾಲಮಿಗೆ ಹೊರಟ್ವಿ 2 ಗಂಟೆಗೆ. 2 o'clock ಅನ್ಕೊಂಡಿವಿ, ಎಷ್ಟೊತ್ತಾಗೋದು ಗೊತ್ತಿಲ್ಲ. ರೆಡಿ ಆಗೋದೆಲ್ಲ ಹೋಗ್ತಾ ಇದು ಹೋಗ್ತಿದ್ವಿ ಸ್ಥಾನಕ್ಕೆ. ಫೋನ್ ಇಡ್ಲಾ ಒಳಗೆ? ಇವಾಗ ಎಷ್ಟು ರೂಮಿಲ್ಲ ಬಂದು ಇದೇ ರೂಮು. ನಮ್ಮ ಕಾರ್ಗಳು ಇಲ್ಲೇ ಇದ್ದಾವೆ. ಇವಾಗ ಗಿರಿವಲಂನ ಸ್ಟಾರ್ಟ್ ಮಾಡಬೇಕು ಅಂದರು ಎಲ್ಲರೂ. ಹೊರಡೋದು ಇವಾಗ. ಗೊತ್ತಿಲ್ಲ ಬ್ರೋ. ಗಿರಿ ಪ್ರದರ್ಶನಕ್ಕೆ ದಾರಿ ಹಿಂಗ ಪೊಂಗ ಕನ್ನಡ ತೆರೆಯೋದು. ಏ ಅವಣ್ಣಂಗೆ ಕೇಳಿಕ್ಕೆ ಅವಣ್ಣ ಹಿಂಗ ಅಂದ್ರು. ಅಲ್ಲಿ ನಾವು ಗೋಪುರದಿಂದ ಸ್ಟಾರ್ಟ್ ಮಾಡ್ಬೇಕು. ಗೋಪುರನಾ ಗೋಪುರನ ಇನ್ಸ್ಟಾ ಗೋಪುರ, ಇನ್ಸ್ಟಾ 360 ಆ ಥರ ಗೋಪುರ ಕಾಣಲ್ಲ. ಅವ್ರೆಲ್ಲಿ ಅವ್ರು ಹೋದ್ರ? ಅದೇ ಸ್ಟಾರ್ಟಿಂಗ್ ಅಲ್ಲಿ ಕಾಯ್ತಿರ್ತಾರೆ ಅಷ್ಟೇ ಅವರು. ಗೈಸ್ ಗೋಪುರ ಅಲ್ಲಿ ಸಿಗ್ತೀನಿ, ಗೋಪುರದ ಸಿಗ್ತೀನಿ. ಐವತ್ತು ಜನ ಫಾಲೋವರ್ಸ್ಗೆ ಹಿಂಗಂತ ಹಿಂಗ್ ಹೊಡಿತೀನಿ ಅಂತೀರಾ? 5 minutes ಆದ್ರೆ ನಮಗೆ ಕಡ್ದ ಹಾಕ್ಬಿಡ್ತೀರಪ್ಪ. ಓಕೆ ಗಾಯ್ಸ್ ಸಿಗೋಣ. ಗಾಯ್ಸ್ ರಾಜಗೋಪುರಂ ಒಳಗೆ ಬಂದಿದ್ದೀವಿ. ಇವಾಗ ಪ್ರದರ್ಶನ ಸ್ಟಾರ್ಟ್ ಆಗುತ್ತೆ. ಎಲ್ಲ ಭಕ್ತಿಯಿಂದ ಹಚ್ತಿದ್ದಾರೆ. ಈ ಥರ ಮಾಡೋದು ಪದ್ಧತಿ ಅವ್ರದ್ದು. ಎಲ್ಲೇರಂತವ್ರು ಇದಾ ಯಾರಪ್ಪ ವ್ಯಕ್ತಿ ಫಸ್ಟ್ ಕೂತಿರೋನು? ಅಲ್ಲ ಚಿಂಟು, ನೀವು ಬಂದ್ರೆ ಆ ಥರ ಮಾಡ್ತಿದ್ರಾ? ಅಲ್ಲ ಆ ಥರ ದೀಪಮ್ಮಿಗೆ ಆಡ್ತಾರಲ್ಲ ಬಂದ್ಮೇಲ ಅದು ಕೇಳೋ. ಎಷ್ಟು 1 ಕಿಲೋಮೀಟರ್ ಜಾಸ್ತಿ ಅಲ್ಲ ಅವನಿಗೆ ಗೊತ್ತೈತೆ ಅದಕ್ಕೆ. ನಮಗೆ ಮುಟ್ಟಿದ್ರೆ ಲಾಗರ್ಸು ಇವರು ಬಿಡಲ್ಲ. ಒಳ್ಳೆ ಫೈಟ್ ಆಗತ್ತೆ, ಒಳ್ಳೆ ಸೀನು. ರಾಜಗೋಪುರ ಮುಂದೆ ಆಮೇಲೆ ರಾಜು ಮುಟ್ಟಿದ್ರೆ ಏನಾಗದ ಅಂತ ಗೊತ್ತೈತು. ರಾಜು ಅಂದ್ರೆ ಯಾರು? ರಾಜ್ ವೀಲಿಂಗ್ ಸೈಕಲ್ಸ್ ಹಚ್ಬಿಡೋ ಮೇಲೆ. ಗಾಯ್ಸ್ ಇದು ಬಿಫೋರು ಪಟ 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 ನಡೀತೇನೆ. ಆಫ್ಟರ್ ವಿಲ್ ಚೆಕ್ ಇಟ್ ಔಟ್ ಹೌ ಇಟ್ ಗೋಸ್. ದೊಡ್ಡವರ ಗುಂಪಿನಲ್ಲಿ ಗಾಯ್ಸ್ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟಿಗೆ ಕಾಯಿ ಹೊಡೆದು ಕರ್ಪೂರ ಹಚ್ಚಿ ಸ್ಟಾರ್ಟ್ ಮಾಡಬೇಕು. ಏಕ ಓದಕ ಸಕ್ಕದಾಗ ನೀಟಾಗಿ ಬೇಡ್ಕೊಂಡು ಆಮೇಲೆ ವ್ಲಾಗ್ ಮಾಡ್ತೀನಿ.
ಹೊಡಿ ಕರೆಕ್ಟಾಗಿ ಹೊಡಿ. ನಡೀತಾ ಇದ್ದೀವಿ ಗಿರಿ ದೀಪಮು ಐಸ್ ಇದೆ ರೂಟ್ ಮ್ಯಾಪು. ಹೇಳಪ್ಪ ಎಷ್ಟು ಲಿಂಗ ಇದೆ ನೋಡಿ.